ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು, ಜೀವನಾಂಶವನ್ನು ಪಡೆಯೋದಕ್ಕೆ ಅಂದರೆ ಎರಡನೇ ಗಂಡನಿಂದ ಜೀವನಾಂಶವನ್ನು ಪಡೆಯೋದಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣದಲ್ಲಿ 2017ರಲ್ಲಿ ಮದುವೆಯನ್ನು ಆಗಿರ್ತಾರೆ. ಸೊ ಆತ ಆಕೆಯನ್ನು ನೋಡ್ಕೋತಾ ಇಲ್ಲ ಅಂತೇಳಿ ಆಕೆ ಒಂದು ಪಿಟಿಷನನ್ನು ಫ್ಯಾಮಿಲಿ ಕೋರ್ಟ್ಗೆ ಸಲ್ಲಿಸ್ತಾಳೆ. ವಿಚಾರಣೆ ಮಾಡಿದಂಥ ಫ್ಯಾಮಿಲಿ ಕೋರ್ಟ್ 10,000 ರೂಪಾಯಿ ಆಕೆಗೆ ಜೀವನಾಂಶವನ್ನು ಕೊಡೋದಕ್ಕೆ ಆದೇಶವನ್ನು ಮಾಡ್ತಾರೆ. ಈ ಒಂದು ಫ್ಯಾಮಿಲಿ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಆತ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಾನೆ. ಈ ಒಂದು ಮೇಲ್ಮನವಿಯಲ್ಲಿ ಅಂದರೆ ಮಧ್ಯಪ್ರದೇಶ ಹೈಕೋರ್ಟ್ ಈ ಮೇಲ್ಮನವಿಯಲ್ಲಿ ಆತ ಹೇಳ್ತಾನೆ, ಆಕೆಗೆ 6 ಲಕ್ಷಕ್ಕಿಂತ ಹೆಚ್ಚು ಒಂದು ಆದಾಯ ಬರ್ತಾಯಿದೆ, ಇದೆಲ್ಲ ಬರ್ತಾಯಿದೆ. ಸೊ ಅದರ ಜೊತೆಗೆ ಆಕೆ ಈ ಹಿಂದೆ ಇನ್ನೊಬ್ಬನನ್ನು ಮದುವೆ ಆಗಿದ್ದು 2005-6ರಲ್ಲಿ ಇನ್ನೊಬ್ಬರನ್ನು ಮದುವೆ ಆಗಿದ್ದು, ಆತನಿಂದ ಇನ್ನೂ ಡೈವರ್ಸನ್ನು ಪಡ್ಕೊಂಡಿಲ್ಲ. ಸೊ ಹಾಗಾಗಿ ಆಕೆ ಇನ್ನೂ ಡೈವರ್ಸನ್ನು ಪಡ್ಕೊಳ್ಳದೇ ಇರೋದ್ರಿಂದ ಈ ಬರೀ 2017ರಲ್ಲಿ ಮದುವೆ ಆಗಿದೆ ಅನ್ನೋದು ಅದು ಊರ್ಜಿತ ಅಲ್ಲ. ಸೊ ಹಾಗಾಗಿ CRPCಯ ಸೆಕ್ಷನ್ 125 ಏನಿದೆ ಇದರ ಅಡಿಯಲ್ಲಿ ಜೀವನಾಂಶವನ್ನು ಕೋರಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಪಿಟಿಷನರ್ ಸಲ್ಲಿಸಿರುವಂಥ ಜೀವನಾಂಶದ ಪಿಟಿಷನ್ ಏನಿದೆ ಇದು ನಾಟ್ ಮೇಂಟೇನಬಲ್ ಆಗಿರುತ್ತೆ ಅಂಥೇಳಿ ತನ್ನ ವಾದವನ್ನು ಮಂಡಿಸ್ತಾನೆ. ಸೊ ಇದನ್ನು ಪರಿಗಣಿಸಿದಂಥ ಮಧ್ಯಪ್ರದೇಶದ ಹೈಕೋರ್ಟ್ ಆಕೆಗೆ ಇನ್ನೂ ಡೈವರ್ಸ್ ಆಗದೇ ಇರೋದ್ರಿಂದ ಆಕೆ ಈ ಒಂದು ಇದರಲ್ಲಿ ಹೆಂಡತಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಯಾಕೆಂದರೆ CRPCಯ ಸೆಕ್ಷನ್ 125ನಲ್ಲಿ ಹೆಂಡತಿ ಮತ್ತು ಲೆಜಿಟಿಮೇಟ್ ಅಥವಾ ಇಲ್ಲೆಜಿಟಿಮೇಟ್ ಮಕ್ಕಳಾಗಿರ್ಬೋದು ಅಥವಾ ಮೈನರ್ ಮಕ್ಕಳಾಗಿರ್ಬೋದು ಅಥವಾ ತಂದೆ ತಾಯಿ ಇವರು ಜೀವನಾಂಶವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿಗಲ್ ಅಂದರೆ ಮದುವೆನೇ ಆಗದೇ ಇರುವಂಥವ್ರು ಅಥವಾ ಮದುವೆನೇ ವೈಡ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ CRPCಯ 125ನಲ್ಲಿ ಮೇಂಟೆನೆನ್ಸನ್ನು ಕೋರಿ ಹಾಕೋದಕ್ಕೆ ಬರೋದಿಲ್ಲ ಅಂಥೇಳಿ ಸೊ ಈ ಒಂದು ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಅಂಗೀಕರಿಸಲಾಗಿದ್ದು, ಕೆಳ ನ್ಯಾಯಾಲಯ ಅಂದರೆ ಫ್ಯಾಮಿಲಿ ಕೋರ್ಟು ಆಕೆಗೆ 10,000 ರೂಪಾಯಿ ಮೇಂಟೆನೆನ್ಸನ್ನು ಕೊಡಬೇಕು ಅಂತ ಏನು ಹೇಳಿರುತ್ತೆ ಅದನ್ನು ಆದೇಶವನ್ನು ರದ್ದುಪಡಿಸಿ ಮೇಲ್ಮನವಿಯನ್ನು ಮಧ್ಯಪ್ರದೇಶ ಹೈಕೋರ್ಟ್ ಅಂಗೀಕರಿಸಿರುತ್ತೆ. ಸೊ ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.